ಸಂಚಿ ಬಗ್ಗೆ ಏನಂತ ಹೇಳಿದ್ರು ಅವರು ಪರ್ಫಾರ್ಮೆನ್ಸ್ ಬಗ್ಗೆ? ಸಂಚಿತ್ ಇಸ್ ಬ್ರಿಲಿಯಂಟ್, ಬ್ರಿಲಿಯಂಟ್. ಈ ಇಸ್ ಬ್ಲೋನ್ ಮೈ ಮೈಂಡ್. ಕೆಲವೆಲ್ಲ ತುಂಬ ಇಂಟೆನ್ಸ್ ಸೀನ್ ಇದ್ದಾವೆ. ಅದನ್ನು ಬಹು ನನಗೆ ಅದು ಹಿಂಗೆ ಎಕ್ಸ್ಪ್ರೆಸ್ ಮಾಡೋದು ಗೊತ್ತಾಗ್ತಾಯಿಲ್ಲ. ಅವನ ಒಳಗಡೆ ಇಷ್ಟು ಒಂದು ಕಿಚ್ಚಿದೆ ಅಂತ ನಾನು ಪರದೆ ಮೇಲೆ ನೋಡಿದ್ದು. ಅವನು ಯಾವತ್ತೂ ನಾನು ಹೇಳ್ದಂಗೆ ಎಕ್ಸ್ಪ್ರೆಸ್ ಮಾಡುವಂಥ ಹುಡುಗನೇ ಅಲ್ಲ ಅವನು. ಬಟ್ ಅವನ ಒಳಗಿಂದು ಆಸೆಗಳಾಗಲಿ, ಅವನ ಆ ಕಿಚ್ಚಿದೆಯಲ್ಲ, ಅದು ತುಂಬ ಇದು ಕಾಣ್ತಾ ಇದೆ ಕೆಲವು ಸೀನ್ಸಲ್ಲಿ. ಅದು ಹೆಂಗೆ ಬಂತು, ಅದು ಯಾವ ಇದ್ರಲ್ಲಿ ಮಾಡಿದ್ದಾನೆ, ಇಟ್ ವಾಸ್ ಮ್ಯಾಜಿಕಲ್ ಟು ಸಿ ಇಟ್. ಸರ್ ಏನಂತ ಹೇಳಿದ್ರೆ, ಯಾಕಂದ್ರೆ ನಟನಾಗಿ ಇನ್ನೊಬ್ಬ ನಟ ಆ್ಯಕ್ಟ್ ಮಾಡ್ತಿರೋ ಒಂದಷ್ಟು ತಪ್ಪುಗಳು ಹುಡುಕ್ತಾನೆ ಇರ್ತಾರೆ. ಇಲ್ಲ ಇಲ್ಲ, ಅವರು ಕೆಲವು ಡಬ್ಬಿಂಗ್ ಸೀನ್ಸಲ್ಲಿ ಹೆಲ್ಪ್ ಮಾಡಿದ್ದಾರೆ. 2-3 ಸೀನ್ಸ್ ಅವ್ರು ಸೆಟ್ಟಲ್ಲಿ ಇದ್ದಿದ್ದಿನ ಅವ್ರು ಹಿಂಗೆ ಹೇಳ್ತಿದ್ರು, ನೋಡು ನೀನು ಸ್ವಲ್ಪ ಸಟ್ಲಾಗಿ ಮಾಡಿದ್ರೆ ಹಿಂಗಾಗುತ್ತೆ. ಜಸ್ಟ್ ಲಿಟಲ್ ಟಿಪ್ಸ್ ಹಿಯರ್ ಅಂಡ್ ದೇರ್. ಐ ಥಿಂಕ್ ಹಿ ವಾಸ್ ಫೈನ್. ಈಸ್ ಡನ್ ಅ ವೆರಿ ಫೈನ್ ಜಾಬ್ ಆ್ಯಸ್ ಅ ಡೆಬ್ಯೂಟಂಟ್. ಬಟ್ ಅದು ಆ ಸಣ್ಣ ಟಿಪ್ಸಲ್ಲೇ ನಾವು ಎಷ್ಟೋ ಡಿಫ್ರೆನ್ಸ್ ಕಾಣ್ತೀವಲ್ಲ ಪರದೆ ಮೇಲೆ. ಡಬ್ಬಿಂಗಲ್ಲೂ ಹೆಲ್ಪ್ ಮಾಡಿದ್ದಾರೆ ಅವರು. ಬಟ್ ಅವರಿಗೆ ತುಂಬ ಅವರು ಮುಖಕ್ಕೆ ಹೊಗಳಲ್ಲ. ನನಗೆ ಆಮೇಲೆ ಮನೆಗೆ ಬಂದ ಮೇಲೆ ಹೇಳಿದ್ರು, ಈಸ್ ವೆರಿ ಗುಡ್, ಈಸ್ ವೆರಿ ವೆರಿ ಗುಡ್. ಒಳ್ಳೆ ಸ್ಕ್ರೀನ್ ಪ್ರೆಸೆನ್ಸ್ ಇದೆ ಅವನಿಗೆ, ಮುಂದೆ ನುಗ್ತಾನೆ, ಚೆನ್ನಾಗಿ ಆಗ್ತಾನೆ ಅಂತ ಹೇಳ್ತಾರೆ. ಮೇಡಮ್, ಈಗ ಆಲ್ರೆಡಿ ಸಿನಿಮಾಗಿದ್ದರೆ, ಯಾಕಂದರೆ ಇಂಡಸ್ಟ್ರಿಯಲ್ಲಿ ಒಂದು ಟಾಕ್ ಕ್ರಿಯೇಟ್ ಆಗುತ್ತೆ. ಅಂದರೆ ಒಂದು ಯಾವುದೇ ಸಿನಿಮಾ ಬಂದಾಗ ಒಂದು ಪೋಸ್ಟ್ರಿಂದನೇ ಒಂದು ಅಳಿತಾರೆ ಅದನ್ನು, ಒಂದು ಪ್ಯಾರಾಮೀಟರ್ ಇಟ್ಕೊಂಡು ಹಿಂಗಾಗ್ಬೋದು ಅನ್ನೋ ಥರ. ಸೊ ಅದೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಆಗಿದೆ ಮ್ಯಾಂಗೋ ಪ್ರಾಜೆಕ್ಟ್. ಈಗ ರೀಸೆಂಟಾಗಿ ಒಂದು ಟೆಕ್ನಿಕಲ್ ಶೋ ಆಗಿ ಒಂದಷ್ಟು ದೊಡ್ಡ ಡೈರೆಕ್ಟರ್ಗಳು ಒಂದು ಸಿನಿಮಾ ನೋಡಿದ್ರು. ಪಾಪ ಅವರು ಪ್ರೀತಿಯಿಂದ ಅಷ್ಟೊಂದು ಮಾತಾಡಿದ್ದು ಭಾಳ ಖುಷಿ ಇದೆ ಆ್ಯಕ್ಚುಲಿ. ತರುಣ್ ಅವರಾಗಲಿ, ಆರ್ ಚಂದ್ರ ಅವರಾಗಲಿ, ಎ ಪಿ ಅರ್ಜುನ್ ಅವರಾಗಲಿ, ಈ ಥರದ್ದೆಲ್ಲ ಒಂದು ಬಳಗ ಈ ಸಿನಿಮಾಗೆ ಸಾಥಾಗಿ ನಿಂತಿರೋದು, ಮತ್ತು ಸಿನಿಮಾದ ಕಂಟೆಂಟ್ ಬಗ್ಗೆ ಮೆಚ್ಚಿ ಮಾತನಾಡಿದ್ದು. ಹೌದು, ನಮಗೆ ಒಂದು ಆಸೆ ಇತ್ತು ಕೆಲವರಿಗೆ ತೋರಿಸ್ಬಿಟ್ಟು ಫಸ್ಟ್ ತೋರಿಸಿ ಕೇಳೋಣ ಏನು ಅಂತ. ಯಾಕಂದರೆ ನಮಗೆ ನಮ್ಮ ಅಚ್ಚುಮೆಚ್ಚಿನ ಪ್ರಾಡಕ್ಟ್ ಅದು, ನಮಗೆ ಎಲ್ಲರಿಗೂ ಅದ್ರ ಮೇಲೆ ಪ್ರೀತಿ ಇದೆ. ಬಟ್ ಇನ್ನೊಬ್ಬರು ಹೊರಗಿನವ್ರು ಬಂದು ನೋಡಿ, ಅವ್ರು ಫಸ್ಟ್ ಟೈಮ್ ನೋಡಿದಾಗ, ನಾವು ಒಂದು 25-50 ಸತಿ ನೋಡಿರ್ಬೋದು ಫಿಲ್ಮ್. ಆಮೇಲೆ ಜಡ್ಜ್ಮೆಂಟೇ ಹೋಗ್ಬಿಡುತ್ತೆ ನಮಗೆ, ಇದು ಏನಪ್ಪ ನಮಗೆಲ್ಲ ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಸೊ ನಮ್ಮ ಬಳಗದಲ್ಲಿ ನಮ್ಮ ಫ್ರೆಂಡ್ಸ್ನ ಕರೆದು ಅವ್ರಿಗೆ ತೋರಿಸಿ, ಅವರೆಲ್ಲ ಕರೆಕ್ಟಾಗಿ ಹೇಳ್ತಾರೆ ನಮಗೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಷ್ಟೇ. ಬಟ್ ಅವರೆಲ್ಲ ಇಷ್ಟಪಟ್ಟು ತುಂಬ ಖುಷಿಪಟ್ಟರು. ಅವರೂ ತುಂಬ ವರ್ಷದಿಂದ ನೋಡ್ಕೊಂಬಂದಿದ್ದಾರೆ ಸಂಚಿನ ತುಂಬ ಇಷ್ಟಪಡ್ತಾರೆ ಅವರೆಲ್ಲ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ, ಅವ್ರ ಅನಿಸಿಕೆನ ಕೇಳೋಕ್ಕೆ ನಾವು ಆ ಚಾಟ್ ಶೋ ಮಾಡಿದ್ವಿ. ಇಟ್ ವಾಸ್ ವೆರಿ ಹಾರ್ಟ್ ವಾರ್ಮಿಂಗ್ ಟು ಸಿ. ಈಗ ಅವರೆಲ್ಲ ಡೈರೆಕ್ಟರ್ಸು, ಪ್ರೊಡ್ಯೂಸರ್ಸು ಈ ಇಂಡಸ್ಟ್ರೀಲಿ. ಸೊ ಅವ್ರಿಗೂ ತೋರಿಸ್ಬೇಕಲ್ಲ ವಾಟ್ ಈಸ್ ಕೇಪಬಲ್ ಆಫ್ ಅಂತ. ಇಟ್ ವಾಸ್ ವೆರಿ ನೈಸ್. ಸೊ ಸ್ವೀಟ್ ಆಫ್ ದೆಮ್ ಟು ಕಮ್. ಅವರು ಟೈಮ್ ತೊಗೊಂಡು ಬಂದು ಆಮೇಲೆ ಅವ್ನಿಗೆ ಕೂರಿಸಿ ತುಂಬ ಮಾತಾಡಿ ತುಂಬ ಮೋಟಿವೇಟ್ ಮಾಡಿದ್ದಾರೆ 3 ಜನನೂ ಅವನಿಗೆ. ರೀಸೆಂಟಾಗಿ ಸಂಚಿತ್ ಅವರು ಒಂದು ರಾಜ್ಯ ಪ್ರವಾಸವನ್ನು ಮಾಡ್ತಾರೆ, ಅಂದರೆ ಸಿನಿಮಾದ ಪ್ರಚಾರಕ್ಕಾಗಿ. ಪ್ರತಿ ಊರಿಗೆ ಹೋದಾಗಲೂ ತಮ್ಮ ಮಗನ ಸಿನಿಮಾ ಅನ್ನೋ ಮಟ್ಟಿಗೆ ಪ್ರೀತಿಯಿಂದ ಮಾತಾಡಿದ್ದು, ಅಥವಾ ಅವ್ರಿಗೆ ಬಂದ ತಕ್ಷಣ ಆರತಿ ಎತ್ತೋದಾಗಲಿ, ಅದೆಲ್ಲ ಒಂದು ಕ್ಷಣ ಇರುತ್ತಲ್ಲ ಮೇಡಮ್. ಆ ಕ್ಷಣದಲ್ಲಿ ಅವ್ರು ತೋರಿಸ್ಕೊಳಕ್ಕಾಗಲಿಲ್ಲ ಅಂದರು, ಆ ಫೀಲ್ ಒಳಗಡೆ ಇದ್ದೇ ಇರುತ್ತೆ. ಸೊ ಮನೆಗೆ ಬಂದು ನಿಮ್ಮ ಹತ್ರ ಏನಾರು ಹಂಚ್ಕೊಂಡ್ರೆ ಅಭಿಮಾನಿಗಳ ಪ್ರೀತಿ ಬಗ್ಗೆ? ಈ ಸೆಡ್ ಐ ವಾಸ್ ಓವರ್ವೆಲ್ಮ್ಡ್ ಅಂತೆ. ನನಗೆ ಇನ್ನೂ ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಅನಿಸ್ತಾ ಇದೆ. ಇಷ್ಟು ಜನ ನನ್ನ ಪ್ರೀತಿ ಮಾಡ್ತಿದ್ದಾರಲ್ಲ, ನಾನು ಅವ್ರನ್ನ ಡಿಸಪಾಯಿಂಟ್ ಮಾಡಬಾರ್ದು. ಅವ್ರ ಮನಸ್ಸಲ್ಲಿ ನಾನು ಯಾವಾಗಲೂ ಸದಾಕಾಲ ಉಳಿಬೇಕು ಅಂದರೆ ನಾನು ಇನ್ನೆಷ್ಟು ಹಾರ್ಡ್ ವರ್ಕ್ ಮಾಡಬೇಕು, ಇನ್ನು ಹೆಂಗಿರಬೇಕು, ನನಗೆ ಒಂಥರ ಭಾರನೂ ಹೌದು, ಒಂಥರ ಖುಷಿನೂ ಹೌದು. ಬಟ್ ನಾನು ಇನ್ನೂ ಹಾರ್ಡ್ ವರ್ಕ್ ಮಾಡ್ತೀನತ್ತೆ, ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂತ ಅವನಿಗೆ ತುಂಬ ಮೋಟಿವೇಟ್ ಆಯಿತು. ಆ ಟ್ರಿಪ್ ಇದೆಯಲ್ಲ, ಆ ಟೂರ್. ಐ ಕುಡಂಟ್ ಬಿಲೀವ್ ಇಟ್. ಆ್ಯಂಡ್ ಅವ್ನು ಯಾವಾಗಲೂ ಹಿಂದೆ ಇರೋನು. ಸುದೀಪ್ ಅವರು ಒಟ್ಟಿಗೆ ಹೋಗ್ತಿದ್ದ, ಬಟ್ ಹಿಂದೆ ಎಲ್ಲೋ ಉಳ್ಕೊತಾ ಇದ್ದ. ಹಿಂದೆಯಿಂದ ನೋಡಿದ್ದು ದೃಷ್ಟಿನೇ ಬೇರೆ. ಇವತ್ತು ಅವನಿಗೆ ಅವರು ಆರತಿ ತಗೊಂಡು ಅವನಿಗೆ ಮೆರವಣಿಗೆ ಮಾಡಿಸಿ ಅವನ ಮುಂದೆ ನಿಂತು ಇದನ್ನೆಲ್ಲ ಅನುಭವಿಸ್ತಾ ಇದ್ದಾನಲ್ಲ, ಅದು ತುಂಬ ಖುಷಿ ಕೊಡ್ತಾ ಅವನಿಗೆ. ಸರ್, ಇನ್ನು ಬೆರಳೆಣಿಕೆ ದಿನಗಳಷ್ಟೇ ಉಳಿದಿದೆ. ಸೊ ರಿಲೀಸ್ ಪ್ಲಾನ್ಸ್ ಹೇಗೆ ಸರ್? ಅಂದರೆ ಬೇರೆ ಲ್ಯಾಂಗ್ವೇಜ್ಗೂ ಒಂದಷ್ಟು ಡಬ್ಬಿಂಗ್ ಎಲ್ಲ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಅನ್ನೋ ಅಂಥದ್ದು. ಸೊ ಆಗ್ತಾ ಇದೆಯಾ? ನಮ್ಮ ಸದ್ಯಕ್ಕೇನು ಆ ಥರ ಯೋಚನೆ ಇಲ್ಲ. ಯಾಕಂದರೆ ಫಸ್ಟು ಈಗ ನಾವು ಮಣ್ಣಿನ ಕಥೆ ಆಗಿದ್ದರಿಂದ ಫಸ್ಟ್ ಇಲ್ಲೇ ರಿಲೀಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಈ ಜೂನ್ 5ನೇ ತಾರೀಕು ಇಲ್ಲಿ ರಿಲೀಸ್ ಮಾಡ್ತೀವಿ. ಸೊ ಫಸ್ಟ್ ಇಲ್ಲಿ ಗೆದ್ದರೆ ಎಲ್ಲ ಕಡೆ ಗೆದ್ದಂಗೆ, ಬಿಕಾಸ್ ನಮ್ಮ ಕನ್ನಡದವರು ಎಲ್ಲ ಸಿನಿಮಾ ನೋಡ್ತಾರಲ್ವ. ಸೊ 100% ಅದು ಮುಂದಿನ ಆ ಥರ ಇನ್ನೂ ಯೋಚನೆ ಮಾಡಿಲ್ಲ. ಬಿಕಾಸ್ ಫಸ್ಟ್ ನೋಡೋಣ, ಯಾಕಂದರೆ ಇಲ್ಲಿ ನೋಡಿ ಚೆನ್ನಾಗಾದರೆ ಆಮೇಲೆ ಎಲ್ಲ ಯೋಚನೆ ಮಾಡೋಣ.
ಅಂದರೆ ಪ್ರೀಮಿಯರ್ ಶೋ ಅಂದರೆ ಫ್ಯಾನ್ ಶೋ ಆ ಥರದ್ದು ಏನಾದರೂ ಪ್ಲಾನ್ಸ್ ಇಲ್ಲ. ಟ್ರೆಂಡಲ್ಲಿ ಇರುವಂಥದ್ದು ಫ್ಯಾನ್ ಶೋ ಮಾಡೋದು ಯೂಶಲಿ ಯಾರು ಮಾಡ್ತಾರೆ, ಇವ್ರು ಸ್ಟಾರ್ಸ್ ಮಾಡ್ತಾರೆ. ಪಾಪ ಇನ್ನೂ ಇವರು ಆ ನಿಟ್ಟಲ್ಲಿ ಹೋಗ್ತಿದ್ದಾರೆ ಈಗ. ಸೊ ಸುದೀಪ್ ಸರ್ ಇಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಟ್. ಏನೇ ಆದ್ರೂ ಅವರು ಲೆಟ್ ಹಿಮ್ ಆನ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಅದು ಆ ವಿಷಯದಲ್ಲಿ ನೋಡಿ, ಅಷ್ಟು ದೊಡ್ಡ ಹೀರೋ ಆಗಿ ಅಷ್ಟು ದೊಡ್ಡ ಮನೆಯಿಂದ ಬಂದೂ ಅಷ್ಟೇ ಇವರು ಸಂಚಿತ್ ಅವರೂ ಸುದೀಪ್ ಸರ್ ಯಾವುದೂ ಈಸಿಯಾಗಿ ಬಿಡಲ್ಲ. ಇಲ್ಲ ನಿನ್ನೆಲ್ಲವೂ ದುಡಿ, ಎಲ್ಲವೂ ದುಡಿ ಅಂದರೆ ನಿನ್ನ ಹೆಸರನ್ನು ದುಡಿ, ಜನನ ದುಡಿ, ದುಡ್ಡು ಒಂದೇ ಅಲ್ಲ, ಇದನ್ನೆಲ್ಲವೂ ದುಡಿದ್ರೇ ನೀನೊಂದು ಒಬ್ಬ ಒಳ್ಳೆ ವ್ಯಕ್ತಿ ಆಗೋದು, ಒಳ್ಳೆ ನಟ ಆಗೋದು ಅಂತ. ಸೊ ಆ ದುಃಖದಲ್ಲಿ ತುಂಬ ಒಳ್ಳೆ ಅಬ್ರಿಂಗಿಂಗು ಅಕ್ಕ ಕೊಟ್ಟಿರೋದು, ಅಕ್ಕನೂ ಮತ್ತು ಸರ್ ಅಥವಾ ಅವ್ರ ತಾಯಿ ಏನೋ ಸಂಚಿತ್ ಅವ್ರಿಗೆ ಇಸ್ ವೆರಿ ವೆರಿ ಗ್ರೌಂಡೆಡ್ ಆ ವಿಷಯದಲ್ಲಿ. ಸೊ ಹಂಗಾಗಿ ಆ ಥರ ಏನಿಲ್ಲ. ಸ್ಪೆಷಲ್ ಶೋ ಒಂದು ಮಾಡ್ತೀವಿ, ಅವ್ರು ಇವತ್ತು ಟ್ವೀಟ್ ಮಾಡಿದ್ದಾರೆ. ಅದೊಂದು ಮರೆ ಒಂದು 1 hour 1.5 hour ಮುಂಚೆ, ಯಾಕಂದ್ರೆ ಟೈಮ್ ಡ್ಯೂರೇಷನ್ ಕಮ್ಮಿ ಇದೆಯಲ್ವಾ. ಬೆಳಗ್ಗೆ 8:15 8:30 ಹಿಂಗೆ ಫಸ್ಟ್ ಸಂತೋಷ್ ಸುದೀಪ್ ಅವರು ಇರ್ತಾರೆ. ಅದು 10:30